ಇನ್ನು ಆಸ್ಪತ್ರೆಯಿಂದ ಗುರು ಪತ್ನಿ ಮತ್ತು ತಂದೆ ಅವರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ. ಗುರು ಪತ್ನಿ ಕಲಾವತಿ ಮತ್ತು ತಂದೆ ಹೊನ್ನಯ್ಯ ಅವರು ಆರೋಗ್ಯ ತೊಂದರೆ ಆಗಿತ್ತು, ಅವರಿಗೆ ಬೀಡಾಯಿಸಿತ್ತು, ಸುಸ್ತಾಗಿದ್ರು ಬಹಳಷ್ಟು. ಅವರನ್ನ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ಕರೆತರಲಾಗಿತ್ತು. ನಂತರ ಈಗ ಚಿಕಿತ್ಸೆಯನ್ನ ಕೊಟ್ಟು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ. ಗುರುಪತ್ನಿ ಕಲಾವತಿ ಮತ್ತು ತಂದೆ ಹೊನ್ನಯ್ಯ ಅವ್ರನ್ನ ಡಿಸ್ಚಾರ್ಜ್ ಮಾಡಲಾಗಿದೆ ಅನ್ನೋದು ವಿಚಾರ ಗೊತ್ತಾಗಿರುವಂತದ್ದು. ಆಸ್ಪತ್ರೆ ಅವರು ಕರ್ಕೊಂಡು ಹೋಗಲಾಗಿತ್ತು ಆಂಬ್ಯುಲೆನ್ಸ್ ಮೂಲಕ. ನಂತರ ಡ್ರಿಪ್ಸ್ ಅನ್ನು ಕೂಡ ಹಾಕಲಾಗಿತ್ತು. ಈಗ ಡಿಸ್ಚಾರ್ಜ್ ಮಾಡಿ ವಾಪಸ್ ಕರೆತರುವಂತಹ ಕೆಲಸಗಳಾಗ್ತಾ ಇದೆ. ಇದು ಗುರು ಅವರ ಪತ್ನಿ ಮಂಡ್ಯದ ಗುಡಿಗೆರೆಯ ನಿವಾಸಿ, ಏನು ಅಲ್ಲಿಂದ ದೇಶ ಸೇವೆಗೆ ಅಂತ ಹೋಗಿದ್ದಂಥವರು ಪುಲ್ವಾಮಾದ ಅಟ್ಯಾಕ್ ನಲ್ಲಿ ಅವರು ಬಲಿಯಾಗಿದ್ರು. ಅದೆಲ್ಲ ಕೂಡ ನಿಮಗೆ ಗೊತ್ತಿರುವಂತಹ ವಿಚಾರ. ನಿನ್ನೆ ಅಂತ್ಯ ಸಂಸ್ಕಾರ ಕೂಡ ಆಗಿತ್ತು. ಆದರೆ 3-4 ದಿನಗಳಿಂದ ಅವರು ಆರೋಗ್ಯ ಬೀಡಾಯಿಸಿತ್ತು. 3 ದಿನದಿಂದ ಈಗ ಅವ್ರನ್ನ ವಾಪಸ್ ಕರೆತರಲಾಗಿದೆ, ಮನೆಗೆ ಕರ್ಕೊಂಡು ಬಂದಿದ್ದಾರೆ. ಮಂಡ್ಯದ ಗುಡಿಗೆರೆಯ ಗುರು ಅವರು, ಅವರ ತಂದೆ ಹೊನ್ನಯ್ಯ, ಅದೇ ರೀತಿಯಾಗಿ ಪತ್ನಿ ಕಲಾವತಿ ಅವರು ಕೂಡ 2-3 ದಿನದಿಂದ ಊಟ ಮಾಡಿರಲಿಲ್ಲ, ನಿದ್ದೆ ಕೂಡ ಬಿಟ್ಟಿದ್ರು. ಹಾಗಾಗಿ ಆರೋಗ್ಯದಲ್ಲಿ ಏರುಪೇರಾಗಿತ್ತು. ಜೊತೆಗೆ ಮಗನನ್ನ ಕಳ್ಕೊಂಡಂತ ಒಂದು ಆತಂಕ, ಆ ಒಂದು ನೋವು, ಹಾಗಾಗಿ ಆರೋಗ್ಯದಲ್ಲಿ ಸ್ವಾಭಾವಿಕವಾಗಿ ಒಂದಷ್ಟು ತೊಂದರೆಗಳು ಬಂದೇ ಬರುತ್ತೆ. ಉಸಿರಾಟದ ತೊಂದರೆ ಇತ್ತು ಹೊನ್ನಯ್ಯನವರಿಗೆ. ಆ ಒಂದು ಟೆನ್ಷನ್, ಪರ್ಟಿಕ್ಯುಲರ್ ಒಂದು ಏಜ್ ಆದ್ಮೇಲೆ ಈ ರೀತಿಯಾಗಿ ಎಕ್ಸೈಟ್ಮೆಂಟ್ ಅನ್ನ ತಡ್ಕೊಳ್ಳೋದು ಬಹಳ ಕಷ್ಟ. ಅದೇ ರೀತಿಯಾಗಿ ಕಲಾವತಿಯವರಿಗೂ ಕೂಡ ಚಿಕಿತ್ಸೆಯನ್ನು ನೀಡಿ ಮನೆಗೆ ವಾಪಸ್ ಕರ್ಕೊಂಡು ಬರಲಾಗಿದೆ. ಎಸ್, ರಾಘವೇಂದ್ರ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಘವೇಂದ್ರ, ಈಗಾಗಲೇ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿರುವಂತಹ ಸುದ್ದಿ ಸಿಕ್ಕಿದೆ. ಆರೋಗ್ಯ ಹೇಗಿದೆ ಈಗ? ಓಕೆ ಇದ್ದಾರಾ? ಹೌದು ಅವಿನಾಶ್, ಏನು ಬೆಳಗ್ಗೆ ತೀವ್ರ ಅಸ್ವಸ್ಥಗೊಂಡು ಆಸ್ಪತ್ರೆ ಸೇರಿದಂತ ಏನು ಹುತಾತ್ಮ ಗುರುವರ ಪತ್ನಿ ಕಲಾವತಿ ಹಾಗೂ ತಂದೆ ಹೊನ್ನಯ್ಯನವರನ್ನ ಇದೀಗ ಆಸ್ಪತ್ರೆಯಿಂದ ವೈದ್ಯರು ಡಿಸ್ಚಾರ್ಜ್ ಮಾಡಿದ್ದಾರೆ. ಏನು ಬೆಳಿಗ್ಗೆ ಬಂದಾಗ ಅವರು ತೀವ್ರ ಅಸ್ವಸ್ಥಗೊಂಡಿದ್ರು, ಮಾತನಾಡಲಿಕ್ಕೂ ಕಷ್ಟ ಆಗ್ತಿತ್ತು, ಜೊತೆಗೆ ನಡೆಯೋಕ್ಕೂ ಆಗದ ಸ್ಥಿತಿಯಲ್ಲಿ ಅವರು ಆಂಬುಲೆನ್ಸ್ ಮೂಲಕ ಏನು KM-ದೊಡ್ಡಿಲಿರುವಂತಹ ಸರ್ಕಾರಿ ಆಸ್ಪತ್ರೆಗೆ ಬಂದು ದಾಖಲಾಗಿದ್ರು. ಇಲ್ಲಿ ವೈದ್ಯರು ಅವರಿಗೆ ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟಿದ್ರು. ಜೊತೆಗೆ ಅವರಿಗೆ ಬಂದಷ್ಟು ಸಾಕಷ್ಟು ಸುಸ್ತಾಗಿ ಅಸ್ವಸ್ಥರಾಗಿದ್ದರಿಂದ ಅವರಿಗೆ ಡ್ರಿಪ್ಸ್ ಅನ್ನು ಹಾಕುವ ಮೂಲಕ ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಟ್ಟಿದ್ರು. ಇದೀಗ ಅವರ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಚೇತರಿಕೆ ಕಂಡುಬಂತು. ಜೊತೆಗೆ ಅವರು ಮನೆಗೆ ಹೋಗಬೇಕು ಅನ್ನೋ ಹಠ ಹಿಡಿದ ಕಾರಣದಿಂದ ವೈದ್ಯರು ಅವರಿಗೆ ಮತ್ತಷ್ಟು ಒಂದು ಚಿಕಿತ್ಸೆಯನ್ನು ಕೊಟ್ಟು ಜೊತೆಗೆ ಬೇಕಾದಂತಹ ಔಷಧಿಗಳನ್ನು ನೀಡಿ ಈಗ ಆಂಬುಲೆನ್ಸ್ ಮೂಲಕವೇ ಅವರನ್ನ ಈಗ ಅವರ ಸ್ವಗ್ರಾಮವಾದ ಗುಡಿಗೆರೆಯ ಮನೆಗೆ ಕಳಿಸಿಕೊಟ್ಟಿದ್ದಾರೆ. ಜೊತೆಗೆ ವೈದ್ಯರು ಕೂಡ ಅಲ್ಲೇ ಒಂದು ಆಂಬುಲೆನ್ಸ್ ಅನ್ನ ಸ್ಥಳದಲ್ಲಿ ಇರಲಿಕ್ಕೆ ಸೂಚಿಸಿದ್ದಾರೆ. ಯಾಕೆಂದ್ರೆ ಅವರ ಕುಟುಂಬ ಇನ್ನೂ ಕೂಡ ಸಾಕಷ್ಟು ನೋವಿನಲ್ಲಿದೆ. ಅಕಸ್ಮಾತ್ ಅವರಲ್ಲಿ ಮತ್ತೆ ಆ ಕುಟುಂಬದ ಯಾರು ಕೂಡ ಮತ್ತೆ ಅಲ್ಲಿ ಅಸ್ವಸ್ಥರಾದ್ರೆ ಅವ್ರನ್ನ ಕರೆತರಲಿಕ್ಕೆ ಅಂತ ಹೇಳಿ ಅಲ್ಲಿ ಒಂದು ವಿಶೇಷ ಆಂಬುಲೆನ್ಸ್ ಅನ್ನು ಅಲ್ಲಿ ನಿಲ್ಲಿಸಿದ್ದಾರೆ. ಜೊತೆಗೆ ಈಗಾಗಲೇ ಕೂಡ ಅವರ ಕುಟುಂಬದ 4-5 ಜನ ಕಳೆದ 3 ದಿನಗಳಿಂದಲೂ ಕೂಡ ಒಬ್ಬರಲ್ಲ ಒಬ್ಬರು ಅಸ್ವಸ್ಥರಾಗಿ ಬೀಳ್ತಾ ಇದ್ರು. ಹೀಗಾಗಿ ಒಂದು ವ್ಯವಸ್ಥೆಯಿಂದ ಜಿಲ್ಲಾಡಳಿತ ಸೂಚನೆ ಮೇರೆಗೆ ಅಲ್ಲಿ ಒಂದು ವಿಶೇಷ ಆಂಬುಲೆನ್ಸ್ ವ್ಯವಸ್ಥೆಯನ್ನು ಮಾಡಿದೆ. ಜೊತೆಗೆ ಈಗಾಗಲೇ ಕೂಡ 3 ವೈದ್ಯ ತಂಡವನ್ನ KM-ದೊಡ್ಡಿ ಆಸ್ಪತ್ರೆಯಿಂದ ಸ್ಥಳಕ್ಕೆ ನಿಯೋಜನೆ ಮಾಡಿದೆ. ಈಗಾಗಲೇ ಕೂಡ ವೈದ್ಯರು ಕೂಡ ಅವರ ಆರೋಗ್ಯದ ಪರಿಶೀಲನೆ ಮಾಡಿದ್ದಾರೆ. ಯಾವುದೇ ತೊಂದರೆ ಇಲ್ಲ ಅಂತ ಹೇಳಿದರೆ ಬನ್ನಿ ಅವರ ನಮ್ಮ ಜೊತೆ ಆಸ್ಪತ್ರೆ ವೈದ್ಯರಾದಂತಹ ರವೀಶ್ ಅವರು ಇದ್ದಾರೆ. ಅವ್ರನ್ನೇ ಕೇಳೋಣ ಅವರ ಆರೋಗ್ಯ ಸ್ಥಿತಿಗತಿ ಹೇಗಿದೆ ಮತ್ತೆ ಅವರು ಯಾವ್ಯಾವ ಚಿಕಿತ್ಸೆಯನ್ನು ನೀಡಲಾಗ್ತಿದೆ ನನಗೆ. ಸರ್ ನಮಸ್ತೆ ಸರ್. ಸರ್, ಕಳೆದ 3 ದಿನಗಳಿಂದಲೂ ಕೂಡ ಏನು ನಿಮ್ಮ ಬಳಿ ಅವರ ಪತ್ನಿಯ ಅಸ್ವಸ್ಥರಾದ ಅಂದ್ರೆ ಸಾವಿನ ಸುದ್ದಿ ಅಸ್ವಸ್ಥರಾದ ಮೇಲೆ ನಿಮ್ಮ ಚಿಕಿತ್ಸೆ ಪಡೆದಿದ್ದಾರೆ. ಹೇಗಿದೆ ಸರ್ ಈಗ ಅವರ ಆರೋಗ್ಯದಲ್ಲಿ ಸರ್? ಇವಾಗ ಅವರು ಪತ್ನಿ ಆರಾಮಾಗಿದ್ದಾರೆ, ಕಲಾವತಿ ಅವರು. ಮತ್ತು ಅವ್ರ ತಂದೆಯವರಂತ ಹೊನ್ನೆಯವರು ಆರಾಮಾಗಿದ್ದಾರೆ. ಇವಾಗ ಬೆಳಗ್ಗೆ ಕರ್ಕೊಂಬಂದಾಗ ಫ್ಲೂಯಿಡ್ಸ್ ಎಲ್ಲ ಹಾಕಿ ಇದು ಮಾಡಿ ಚಿಕಿತ್ಸೆ ಕೊಟ್ಟಿದ್ದೀವಿ. ಈಗ ಆರಾಮಾಗಿದ್ದಾರೆ, ಏನು ತೊಂದರೆ ಇಲ್ಲ. ಅವ್ರ ಕುಟುಂಬದ ಸಾಕಷ್ಟು ಜನ ಒಂದು ಸುಮಾರು 5-6 ಜನ ಒಂದು ಸಾಕಷ್ಟು ಅಸ್ವಸ್ಥರಾಗ್ತಿದ್ರು. ಈಗ ಅವರಿಗೆಲ್ಲ ಯಾವ ರೀತಿ ಕನ್ವಿನ್ಸ್ ಮಾಡಿದ್ರಿ, ಹೇಗೆಲ್ಲ ಮಾಡ್ತಿದ್ರಿ ಸರ್? ಇಲ್ಲ, ಇವಾಗೆಲ್ಲ ಅವ್ರಿಗೆ ಹೇಳಿದ್ದೀವಿ. ಆ್ಯಕ್ಚುಲಿ ಒಂದು ಸ್ವಲ್ಪ 3 ದಿನದಿಂದ ಕರೆಕ್ಟಾಗಿ ಊಟ ಮಾಡಿರಲಿಲ್ಲ, ಎಲ್ಲ ತಿನ್ನೋಕ್ಕೆಲ್ಲ ಹೇಳಿದ್ದೀವಿ. ಮತ್ತು ಚಿಕಿತ್ಸೆ ಎಲ್ಲ ಕೊಟ್ಟಿದ್ದೀವಿ, ಆರಾಮಾಗಿದ್ದಾರೆ 3 ಜನ. ಸರ್, ಈ ಒಂದು ಕೆಲಸಕ್ಕೆ ನಿಮ್ಮ ತಾಲೂಕಾಡಳಿತ ಅಥವಾ ಜಿಲ್ಲಾಡಳಿತ ಎಷ್ಟು ಜನ ವೈದ್ಯರಲ್ಲಿ ನಿಯೋಜನೆ ಮಾಡಿದೆ ಮತ್ತು ಯಾವೆಲ್ಲ ಸೌಲಭ್ಯಗಳನ್ನು ಅವರಿಗೆ ಇದು ಮಾಡ್ಕೊಳ್ತೀವಿ ಸರ್? ಈಗ ವೈದ್ಯರಿಗೆ ಇಲ್ಲಿ ಆಂಬುಲೆನ್ಸ್ ಸೌಲಭ್ಯ ಆಗಿರ್ಬೋದು, ಇಲ್ಲಿ ನಮ್ಮಲ್ಲೇ ಆದಂಥ ಡಾಕ್ಟರ್ ಆನಂದ್ ಅವರು, ಡಾಕ್ಟರ್ ವೆಂಕಟೇಶು, ಡಾಕ್ಟರ್ ಶೋಭಾ ಅವರು, ಮತ್ತು ನಮ್ಮ ತಾಲೂಕು ಆರೋಗ್ಯಾಧಿಕಾರಿಗಳಾದಂಥ ಡಾಕ್ಟರ್ ಆಶಾಲತಾ ಮೇಡಮ್ ಅವರು ಇದ್ದರು. ಸರ್, ಈಗ ಅವರಿಗೆ ಯಾವ್ಯಾವ ಚಿಕಿತ್ಸೆಯನ್ನು ಕೊಟ್ಟಿದೆ ಮತ್ತು ಆಹಾರಕ್ಕೆ ಅವರಿಗೆ ಬೇಕಾದಂಥ ಈಗ ಸಾಕಷ್ಟು ನಿಸ್ಸಕ್ತರಾಗಿದ್ದರು, ಈಗ ಅವ್ರಿಗೆ ಚೇತರಿಕೆ ಏನೆಲ್ಲ ಔಷಧಿಗಳನ್ನ ಕೊಟ್ಟಿದ್ದೀವಿ ಸರ್? ಅವರಿಗೆ ಪ್ರೋಟೀನ್ ಪೌಡ್ರು ಮತ್ತು ORS ಇದು ಎಲ್ಲ ಕೊಟ್ಟಿದ್ದೀವಿ ಅವ್ರಿಗೆ. ಸರ್, ಈಗೇನು ಅವರಿಗೆ ಆರೋಗ್ಯದಲ್ಲಿ ಅಥವಾ ಯಾವುದೇ ರೀತಿ ತೊಂದರೆ ಇಲ್ವಾ ಸರ್? ಇಲ್ಲ, BP ಎಲ್ಲ ನಾರ್ಮಲ್ ಬಂದಿದೆ. ಬೆಳಗ್ಗೆ ಕರ್ಕೊಂಡ್ಬಂದಾಗ BP ಲೋ ಇತ್ತು, ಇವಾಗ ನಾರ್ಮಲ್ ಆಗಿದ್ದಾರೆ. ಸರ್, ಇನ್ನೊಂದು ಮುಖ್ಯವಾದ ವಿಚಾರ ಏನು, ಕಲಾವತಿ ಅವರು ಪ್ರೆಗ್ನೆಂಟ್ ಅನ್ನೋ ಮಾತುಗಳು ಕೇಳಿ ಬಂದಿತ್ತು, ಅದರ ಬಗ್ಗೆ ಹೇಳೋದಾರೆ ಸರ್? ಏನಾದ್ರು ಈಗ ಅವ್ರು ಪ್ರೆಗ್ನೆಂಟ್ ಆಗಿ ಅದರ ರೀತಿ ಈ ಥರ ಆಗಿತ್ತು, ಆರೋಗ್ಯದಲ್ಲಿ ಏರ್ಪರಾಗಿತ್ತ? ಇಲ್ಲ, ಪ್ರೆಗ್ನೆಂಟ್ ಸದ್ಯಕ್ಕೆ ಏನಿಲ್ಲ. ಆ್ಯಕ್ಚುಲಿ ಅವ್ರು ಹೇಳಿದ್ದು ಪ್ರಕಾರ ಏನಿಲ್ಲ, ಪ್ರೆಗ್ನೆಂಟ್ ಏನಿಲ್ಲ ಇವಾಗ. ಸೊ ಹಾಗಾದರೆ ಈಗ ಎಲ್ಲರೂ ಕೂಡ ಮನೆಯವರೆಲ್ಲರಿಗೂ ಕೂಡ ಈಗ ಒಂದು ರೀತಿಯಾಗಿ ಕನ್ಸಲ್ಟೆನ್ಸಿ ಮಾಡಿ ಇದು ಮಾಡಿದ್ದಾರೆ ಸರ್ ಈಗ? ಹೌದು, ನಮ್ಮ ಆಡಳಿತ ವೈದ್ಯಾಧಿಕಾರಿಗಳು ಇದು ಮಾಡಿದ್ದಾರೆ, ಆ್ಯಕ್ಚುಲಿ ಕನ್ಸಲ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ.
ಅವಿನಾಶ್, ಇದಿಷ್ಟು ಏನು ಆಸ್ಪತ್ರೆಯ ವೈದ್ಯರಾದ ರವೀಶ್ ಅವರು ಹೇಳೋ ಮಾತು. ಅವ್ರಿಗೆಲ್ರಿಗೂ ಕೂಡ ನಾವು ಈಗ ಸೂಕ್ತ ಚಿಕಿತ್ಸೆಯನ್ನು ಕೊಟ್ಟು ಜೊತೆಗೆ ಅವರಿಗೆ ಕನ್ಸಲ್ಟೆನ್ಸ್ ಮಾಡೋ ಮೂಲಕ ಅವರಿಗೆ ಒಂದು ಮನೆಗೆ ಕಳಿಸ್ಕೊಂಡು ವ್ಯವಸ್ಥೆ ಮಾಡಿದೀವಿ ಅನ್ನೋದು ಅವರ ಮಾತು. ಧನ್ಯವಾದ ಮಾಹಿತಿಗಾಗಿ ರಾಘವೇಂದ್ರ.